ಬಂಡಿದಾರಿಗಾಗಿ ಎರಡು ಕುಟುಂಬಗಳ ಮಧ್ಯೆ ಮಾರಾಮಾರಿಯಾಗಿದೆ. ಟಿಟಿ ವಾಹನ ಚಲಾಯಿಸಿ ಸಾಮೂಹಿಕ ಹತ್ಯೆಗೆ ಪ್ರಯತ್ನವನ್ನು ಮಾಡಲಾಗಿದೆ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ವ್ಯಾಗವಾದಿಯಲ್ಲಿ ನಡೆದಿರುವ ಘಟನೆ ಇದು. ಬಂಡಿದಾರಿಗಾಗಿ ಎರಡು ಕುಟುಂಬಗಳ ನಡುವೆ ಆಗಿರುವಂತ ಗಲಾಟೆ. ಟಿಟಿ ವಾಹನವನ್ನು ಚಲಾಯಿಸಿ ಸಾಮೂಹಿಕ ಹತ್ಯೆಗೆ ಪ್ರಯತ್ನವನ್ನು ಮಾಡಲಾಗಿದೆ ಎನ್ನುವ ಆರೋಪ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ವ್ಯಾಗವಾದಿಯಲ್ಲಿ ನಡೆದಿರುವಂತ ಘಟನೆ. ಜಮೀನು ಅತಿಕ್ರಮಣ ಮಾಡಿರುವ ಮಾಲತೇಶ್ ನಿಂಗಪ್ಪ 17 ಎಕರೆಯಲ್ಲಿ 20 ಫೀಟ್ ರಸ್ತೆ ಅತಿಕ್ರಮಣ ಆರೋಪ ಕೇಳಿಬಂದಿದೆ. ಅತಿಕ್ರಮಣ ದಾರಿ ತೆರವು ಮಾಡುವಂತೆ ತಹಶೀಲ್ದಾರ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಉದ್ದಿನಕಾಲು ಕುಟುಂಬಸ್ಥರಿಂದ ತಹಶೀಲ್ದಾರ್ಗೆ ಅರ್ಜಿಯನ್ನು ಹಾಕಲಾಗಿತ್ತು. ಇದೇ ವಿಚಾರಕ್ಕೆ ಗಲಾಟೆಯಾಗಿದೆ. ಮಾರಣಾಂತಿಕ ಹಲ್ಲೆ ಮಾಡಲಾಗಿದೆ. 7 ರಿಂದ 8 ಜನರಿಗೆ ಗಾಯ ಆಗಿ ಹಲವರ ಸ್ಥಿತಿ ಗಂಭೀರ ಆಗಿದೆ. ಗಾಯಾಳುಗಳನ್ನು ಹಾವೇರಿಯ ಜಿಲ್ಲಾಸ್ಪತ್ರೆ ಮತ್ತು ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. 5 ಆರೋಪಿಗಳನ್ನು ಬಂಧಿಸುವಂತೆ ಆಡೂರು ಸದ್ಯ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ. 5 ಆರೋಪಿಗಳನ್ನು ಬಂಧಿಸಿ ತನಿಖೆಯನ್ನು ಮುಂದುವರಿಸಿದ್ದಾರೆ. ಜಾಗ ಅತಿಕ್ರಮಣ ಆಗಿತ್ತು. 20 ಫೀಟ್ ರಸ್ತೆ ಅತಿಕ್ರಮಣವನ್ನು ಮಾಡಿಕೊಂಡಿದ್ದ ಕಾರಣಕ್ಕಾಗಿ ತಹಶೀಲ್ದಾರ್ಗೆ ದೂರು ಕೊಡಲಾಗುತ್ತೆ. ಈ ರೀತಿಯಾಗಿ ರಸ್ತೆ ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಅಂತೇಳಿ ಉದ್ದನಕಾಲು ಕುಟುಂಬಸ್ಥರು ತಹಶೀಲ್ದಾರ್ಗೆ ಅರ್ಜಿಯನ್ನು ಕೊಟ್ಟಿರೋದು. ಇದೇ ವಿಚಾರವಾಗಿ ಗಲಾಟೆ ಆಗಿದೆ. ಗಲಾಟೆ ಮಾರಣಾಂತಿಕ ಹಲ್ಲೆಗೂ ಕೂಡ ತಿರುಗಿದೆ. 7 ರಿಂದ 8 ಜನ ಗಾಯಗೊಂಡಿದ್ದಾರೆ. ಸದ್ಯ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇದರಲ್ಲಿ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಹಾವೇರಿ ಪ್ರತಿನಿಧಿ ವೀರೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ರಸ್ತೆ ಅತಿಕ್ರಮಣ ಮಾಡಿಕೊಂಡಿದ್ದು ಪ್ರಶ್ನೆ ಮಾಡಿದ್ದೆ ತಪ್ಪಾಯ್ತಾ? ಇಲ್ಲಿ ಸದ್ಯ ಗಾಯಾಳುಗಳ ಪರಿಸ್ಥಿತಿ ಹೆಂಗಿದೆ? ಪ್ರಕರಣದ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಸಂಪತ್, ಏನೆಂದ್ರೆ ನಿನ್ನೆ ತಡರಾತ್ರಿ ನಡೆದಿರುವಂತಹ ಈ ಘಟನೆ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಬ್ಯಾಗವಾದಿ ಗ್ರಾಮದಲ್ಲಿ ಒಂದೇ ಸಮುದಾಯದ ಎರಡು 3 ಕುಟುಂಬಗಳು ಕೂಡ ಹೊಡೆದಾಡ್ಕೊಂಡಿರುವಂತದ್ದು. ಅಂದ್ರೆ ಹೊಲಗಳಿಗೆ ತೆರಳುವಂತ ಬಂಡಿ ದಾರಿ ಸಲುವಾಗಿ, ಅಂದ್ರೆ ಬಂಡಿ ದಾರಿಯ ಜಾಡು ಬಿಡುವ ಸಲುವಾಗಿ ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಕುಟುಂಬದ ಆರೋಪದ ಮೇಲೆ ತಹಸೀಲ್ದಾರ್ಗೆ ದೂರನ್ನು ಸಹ ಸಲ್ಲಿಸಲಾಗಿತ್ತು. ತಹಸೀಲ್ದಾರ್ಗೆ ದೂರನ್ನ ಸಲ್ಲಿಸಿದ್ದೀರಿ ಏಕೆ ಅನ್ನೋ ಮಾತನ್ನ ಇಟ್ಕೊಂಡು ಒಂದು ಕುಟುಂಬದವರು ಮತ್ತೊಂದು ಕುಟುಂಬದಕ್ಕೆ ಇದೀಗ ಹಲ್ಲೆ ಮಾಡಿರುವಂತದ್ದು. ಉದ್ದನಕಾಲು ಕುಟುಂಬದಸ್ಥರ ಮೇಲೆ ಇದೀಗ ಗಂಭೀರವಾದಂತಹ ಆರೋಪ ಹಲ್ಲೆಗೊಳಗಾಗಿರುವಂತದ್ದು. ಹೀಗಾಗಿ ಸುಮಾರು 8-10 ಜನರು ಕೂಡ ಇದೀಗ ಜಿಲ್ಲಾಸ್ಪತ್ರೆ ಮತ್ತೆ ಹಾಗೇನೆ ಗಂಭೀರವಾಗಿ ಗಾಯಗೊಂಡಂತ ಇನ್ನುಳಿದ ಗಾಯಾಳು ಕೂಡ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆ ಕೂಡ ಚಿಕಿತ್ಸೆ ಪಡ್ತಾ ಇರುವಂತದ್ದು. ಆ ದೃಶ್ಯದಲ್ಲಿ ನೋಡ್ಬೋದು. CCTVಯಲ್ಲಿ ಏನು ಎಲ್ಲರೂ ಕೂಡ ನಿಂತ್ಕೊಂಡಿರ್ತಾರೆ. ಆ ನಿಂತ್ಕೊಂಡಿರ್ತಕ್ಕಂಥ ಜನಗಳ ಮೇಲೆ ಟಿಟಿ ವಾಹನವನ್ನು ಹತ್ಸೋದಕ್ಕೆ ಮುಂದಾಗ್ತಾರೆ. ಇಂಥ ಒಂದು ಘಟನೆ ಕೂಡ ಕೇವಲ ಒಂದು ರಸ್ತೆಗಾಗಿ ನಡೆದಿರುವಂತದ್ದು. ಹೀಗಾಗಿ ಸದ್ಯ ಆಡೂರು ಪೊಲೀಸರು ಗ್ರಾಮದಲ್ಲಿ ಬಿಗಿ ಬಂದೋಬಸ್ತನ್ನು ಕೂಡ ಏರ್ಪಡಿಸಿದ್ದು ಈಗಲೇ ಗಸ್ತು ಕೂಡ ತಿರುಗ್ತಾ ಇರುವಂತದ್ದು. ಅಂದ್ರೆ ಗ್ರಾಮದಲ್ಲಿ ಕೋಮು ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿರೋದ್ರಿಂದ 2 ಕುಟುಂಬಗಳು ಸಾಕಷ್ಟು ಪರಸ್ಪರ ಬಡಿದಾಡ್ಕೊಂಡಿದ್ದಾವೆ. ಹೀಗಾಗಿ ಆ ಗಲಾಟೆ ಮುಂದುವರಿಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಕಾವಲು ಕೂಡ ಇರುವಂತದ್ದು. ಹೀಗಾಗಿ ಸದ್ಯ ಗಾಯಾಳುಗಳು ಏನಿದೆ ಹಾವೇರಿಯ ಜಿಲ್ಲಾಸ್ಪತ್ರೆ ಹಾಗೇನೆ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಕೂಡ ಸದ್ಯ ಚಿಕಿತ್ಸೆ ಪಡಿತಾ ಇರುವಂತದ್ದು. ಹೆಚ್ಚಿನ ತನಿಖೆಯನ್ನು ಕೂಡ ಪೊಲೀಸರು ಕೂಡ ಮಾಡ್ತಾ ಇರುವಂತದ್ದು. ಕೇವಲ ರಸ್ತೆಗಾಗಿ ಮಾತ್ರ ಈ ಒಂದು ಹಲ್ಲೆ ನಡೀತಾ ಅಥವಾ ಬೇರೆ ಏನಾದ್ರೂ ಕಾರಣ ಇದೇನಾದ್ರೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಇದೀಗ ಪೊಲೀಸ್ ವರಿಷ್ಠಾಧಿಕಾರಿಗಳು ಯಶೋಧ ಮೇಡಮ್ ಅವರು ಕೂಡ ಸದ್ಯಕ್ಕೆ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಘಟನೆ ಕುರಿತು ಮಾಹಿತಿಯನ್ನ ಪಡೆದಿರುವಂತದ್ದು. ಸಂಪತ್, ಸದ್ಯ ಇದೀಗ ಗ್ರಾಮದಲ್ಲಿ ಒಂದು ರೀತಿಯ ಒಂದು ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿರುವಂತದ್ದು. ಯಾರು ಕೂಡ ಒಬ್ಬೊಬ್ಬರಾಗಿ ಓಡಾಡುವಂತಹ ಸ್ಥಿತಿಯಲ್ಲಿ ಗ್ರಾಮ ಇಲ್ಲ. ಹೀಗಾಗಿ 2 ಕುಟುಂಬಗಳು ಸಾಕಷ್ಟು ಒಂದು ಭೀಕರವಾದಂತಹ ಒಂದು ಗಲಾಟೆ ಮಾಡ್ಕೊಂಡಿದ್ದಂತಾಗ ಈ ಗ್ರಾಮದಲ್ಲಿ ಇದೀಗ ಒಂದು ಭಯದ ವಾತಾವರಣ ನಿರ್ಮಾಣ ಆಗಿರುವಂತದ್ದು. ಸಂಪತ್, ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.